ಹಲೋ ಗೈಸ್, ಹೇಗಿದ್ದೀರಾ ಕರ್ನಾಟಕ? ನಾನು ನಿಮ್ಮ ಅರ್ಜುನ್, ನೀವು ನೋಡ್ತೀರಾ ಅರ್ಜುನ್ ಬ್ರೋ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಹಿಂಗೆ ಡೈಲಿ ವ್ಲಾಗ್ ಮಾಡುವಂತ ಇವತ್ತು ಸ್ಟಾರ್ಟ್ ಮಾಡ್ತೇವೆ ವ್ಲಾಗ್. ಗೈಸಿನ ಮುಂದೆ ನೋಡ್ಬೋದಲ್ಲ, ಫುಲ್ ಒಣಸುಗಾಗಿ ಇಟ್ಟಿರ ತೆಂಗಿನಕಾಯಿ ಎಣ್ಣೆ ಮಾಡಿಸ್ಬೇಕಲ್ಲ. ಈಗ ಅದು ಹಿಟ್ಟು ಮಾಡೋಕ್ಕೆ ಮೆಣಸು ಹಿಂಗೆ ಹಿಟ್ಟು ಮಾಡ್ತೀರ, ಒಟ್ಟು ಒಣಸಿಟ್ಟಿರ ಬಡೆ ಸೊಪ್ಪು ಜೀರಿಗೆ ಒಟ್ಟು ಒಣಸಿಟ್ಟಿರ ಗೈಸ್, ಎಲ್ಲ ಒಣಸಿಟ್ಟಿರ ಕಡೆಗೆ ಎಲ್ಲಿ ನೋಡ್ಬೋದಲ್ಲ ಗೈಸ್, ಮಣ್ಣು ಫುಲ್ಲು ಹಾಕಿರೀಗ. ಇನ್ನು ಮತ್ತು ಮಣ್ಣಿದೆ ನೋಡಿ, ಫುಲ್ ಹಾಕಿರಿ. ಇಲ್ಲ ಅಲ್ಲಿಂದ ಇಲ್ಲಿ ಹಾಕಿರ ಕಡೆಗೆ ಇಲ್ಲೊಂದು ಕಡೆ ಆಗಿದೆ ಅಲ್ಲ, ಇಲ್ಲೂ ಹಾಕಿರಿ ಗೈಸ್. ನಿಮ್ಗೆ ಕಾಣಿಸಿದೆ ಅಲ್ಲ ಸ್ವಲ್ಪ ನೋಡಿ, ಇಲ್ಲಿ ಇಟ್ಟು ಹಾಕಿರ 500 ಬರ್ಬೇಕು ಗೈಸ್. ಇದು ಗೊತ್ತಿದೆ, ಹೋದ ವಿಡಿಯೋದಲ್ಲೇ ವಿಡಿಯೋ ಮಾಡಿದ್ದಲ್ಲ ಇದ್ರ ಬಗ್ಗೆ ರಿಪೇರಿ ಮಾಡೋದು. ನೋಡಿದಾರೆ ನೋಡ್ಬಿಡಿ ಗೈಸ್, ಆ ವಿಡಿಯೋನು ಹಾಕಿದೆ. ಈ ಟ್ರಿಮ್ಮರ್ ಸಮ ಮಾಡಿದೆ, ಲಾಸ್ಟಿಗೆ ವರ್ಕ್ ಆಗಲಿಲ್ಲಾಗಿತ್ತು. ಯಾಕೆ ವರ್ಕ್ ಆಗಲಿಲ್ಲ ಅಂದರೆ ಚಾರ್ಜ್ ಇಲ್ಲ ಎಲ್ಲ ಮಾಡಿ ಚಾರ್ಜ್ ಆಗಿತ್ತು. ಈಗ ವರ್ಕ್ ಆಗುತ್ತೆ ಗೈಸ್, ನೋಡಿ ಸಮ ವರ್ಕ್ ಆಗುತ್ತೆ ನೋಡ್ಬೋದಾ, ಸಮ ಇದೆ. ಈಗ ಚಾರ್ಜ್ ಆಯ್ತು. ಅವಾಗ ರೆಡ್ ಲೈಟ್ ಬರ್ತಿತ್ತು, ನಂಗೆ ಅದೇ ಡೌಟ್ ಹೊಡೆದಿತ್ತು. ನನ್ನ ತಮ್ಮ ಹೇಳ್ದ ಚಾರ್ಜ್ ಯಾಕೆ ಆಮೇಲೆ ಸಮ ಆಗ್ತದೆ ಅಂತ. ಆಯ್ತು, ಸಮ ಐತಿ. ಈಗ ನೋಡ್ಬೋದು ಸಮ ವರ್ಕ್ ಆಗ್ತಿದೆ. ಬಂದ್ ಮಾಡ್ಕೊಂಡು ಬಂದಾಗುತ್ತೆ, ಆನ್ ಮಾಡೋದು ಕೂಡ ಆನ್ ಆಗುತ್ತೆ. ಇದೆ ನೋಡಿ, ಇದೊಂದು ಸಮ. ಈಗ ಚಾರ್ಜ್ ಕೆಳಗಿದೆ, ರೆಡ್ ಲೈಟ್ ಬಂದಿದೆ ನೋಡಿ ಗೈಸ್. ಇದೆ ಅದಿನ ಚಾರ್ಜರ. ಈಗಿಲ್ಲ ಚಾರ್ಜ್ ಹಾಕುವ, ಈ ಸಾಕೆಟಿಗೆ ಹಾಕೋದು ನಾರ್ಮಲ್. ಈಗ ಮೊಬೈಲಿಗೆ ಹೆಂಗೆ ಹಾಕ್ತೀರಾ ಹಂಗೆ ಇದಕ್ಕೆ ಹಾಕೋದು ನೋಡ್ಬೋದಲ್ಲ. ಇದು ತಗೊಂಡೆ ಇದಕ್ಕೆ ಚಾರ್ಜ್ ಮಾಡುವ. ಈಗ ಫಸ್ಟ್ ಚಾರ್ಜ್ ಹಾಕುವ, ಫಸ್ಟ್ ಇದು ಬಿಚ್ಕೊಂಡ ಗೈಸ್. ಈಗ ಚಾರ್ಜ್ ಹಾಕಿ ಬಟನ್ ನೋಡ್ಬಿಡು, ಈಗ ಚಾರ್ಜ್ ಆಗ್ತಾಯಿದೆ. ಚಾರ್ಜ್ ಆಗೋಕೆ ಇಡೋಣ. ಈಗ ರೆಡ್ ಲೈಟ್ ಇದೆಯಲ್ಲ, ಈಗ ಗ್ರೀನ್ ಲೈಟ್ ಹಾಕೊಳ್ಳೆ ಚಾರ್ಜ್ ಆಯ್ತು ಅಂತ ಅರ್ಥ. ಸುಮಾರು ಹೊತ್ತು ಇಡಬೇಕಿತ್ತು ಚಾರ್ಜ್ ಆಗಬೇಕಂತ. ನೋಡ್ಬೋದಾ, ಚಾರ್ಜ್ ಆಗಲಿ. ಎಲ್ಲೇ ಇಡ್ಲು ಚಾರ್ಜ್ ಆಗೋಕೆ ಆಯ್ತು ಗೈಸ್. ಇದೇ ನನ್ನ ಕ್ಯಾರಮ್ ಬೋರ್ಡು ನೋಡಿ, ಆಡೋಕೆ ಯಾರೂ ಇಲ್ಲ. ಈಗ ಒಂಚೂರು ಕ್ಲೀನ್ ಮಾಡುವಂತ, ಇದು ಕ್ಲೀನ್ ಮಾಡಿ ಫುಲ್ ಪೌಡರ್ ಇದೆಯಲ್ಲ, ಅದಕ್ಕೋಸ್ಕರ ಕ್ಲೀನ್ ಮಾಡಿಡುವ ಅಂತ. ಹೇಗಿದೆ, ಮಸ್ತ್ ಇದೆ. ಇಟ್ಟು ಸಣ್ಣದೇ ಆದರೆ ಆದರೂ ಕ್ಲೀನ್ ಮಾಡುವಂತ. ಈಗ ಕ್ಲೀನ್ ಮಾಡುವ, ಕ್ಲೀನ್ ಮಾಡ್ಮೇಲೆ ಕಾಣಿಸ್ತಿ ಹೇಗಿದೆ ಗೈಸ್. ಗೈಸ್ ಇದು ತಗೊಂಡು ಕ್ಲೀನ್ ಮಾಡೋದು. ಈ ಪೇಪರ್ ತಗೊಂಡೆ ಫುಲ್ ಕ್ಲೀನ್ ಮಾಡ್ಬೋದು ಅಟ್ಟೆ. ಈ ಪೇಪರಿಂದ ಕ್ಲೀನ್ ಮಸ್ತ್ ಆಗುತ್ತೆ ನೋಡಿ ಗೈಸ್. ಈಗ ಡಬಲ್ ಮಾಡ್ಕೊಳೋದು, ಡಬಲ್ ಮಾಡ್ಕೊಂಡೆ ಹಿಂಗೆ ಮಾಡಿದ್ರೆ ಆಯ್ತು ಗೈಸ್. ಪೌಡರ್ ಹೋಗುತ್ತೆ, ಆ ಪೌಡರ್ ತೆಗಿಯೋ ಫಸ್ಟೇ. ಇಲ್ಲಿಂದ ತೆಗೆದ ಆಮೇಲೆ ಕಾಣಿಸ್ತಿ ಗೈಸ್. ಫೈನಲಿ ಫುಲ್ ಕ್ಲೀನ್ ಮಾಡಿ ನೋಡ್ಬೋದಲ್ಲ, ಫುಲ್ ಕ್ಲೀನ್ ಆಗಿದೆ. ಈಗ ಇಷ್ಟು ಪೌಡರ್, ವೇಸ್ಟ್ ಪೌಡರ್. ಈ ಪೌಡರ್ ಬೆಲೆ ಫ್ರೀ ಫೈರ್ ಪ್ಲೇಯರಿಗಟ್ಟೆ ಗೊತ್ತಿದೆ. ಯಾಕಂದರೆ ಫ್ರೀ ಫೈರ್ ಆಡೋತ್ತಿಗೆ ಜಾರ್ಲಿ ಅಂತ ಪೌಡರ್ ಈ ಬೆಳೆ ಹಾಕಂತಿರಲ್ಲ, ಅವ್ರಿಗೆ ಗೊತ್ತಿದ್ದ. ಅಂಥವ್ರು ಕಮೆಂಟ್ ಮಾಡಿಬಿಡಿ, ಯಾಕಂದರೆ ಅವ್ರಿಗೆ ಮಾತ್ರ ಗೊತ್ತಿಲ್ಲ ಪೌಡರ್ ಇಟ್ಟು ಯೂಸ್ ಇದೆ ಫ್ರೀ ಫೈರ್ ಆಡೋತ್ತಿಗೆ. ಅದಕ್ಕೋಸ್ಕರ ನೋಡಿ ಗೈಸ್, ಪೌಡರ ಈ ಪೌಡರ್ ಹಾಗೆ ತೆಗ್ದಿಡ್ತೀಗ ಫ್ರೀ ಫೈರ್ ಆಡೋತ್ತಿಗೆ ಬೇಕತ್ತಿದ ನೋಡಿ. ಈಗ ಫುಲ್ ಕ್ಲೀನ್ ಮಾಡಿ. ಈಗ ಆಡೋಕೆ ಯಾರು ಇಲ್ಲ, ರಾತ್ರಿ ಆಡುತ್ತೀರ ಅವಾಗ ಆಡೋಗ್ಬೇಕಾ ನೋಡಿಲ್ಲ. ಹೇಗಿದೆ ನಮ್ಮ ಕ್ಯಾರಮ್ ಬೋರ್ಡ್ ಗೈಸ್. ಈಗ ಪೌಡರ್ ತೆಗ್ದಿಡೋಣ. ಹಿಂಗೆ ಇದ್ರೊಳಗೆ ಆರಾಮ್ಸೆ ತೆಗ್ದಿರುವ, ತೆಗೆದೆ ಅಲ್ಲಿ ಟಾಕ್ರೆ ಇತ್ತು ಒಂದು ಕಡೆ ಅಂದರೆ ಇಲ್ಲಿ ಹಾಕ್ತೀವಿ, ಇಲ್ಲಿ ಹಾಕ್ತೀವಿ. ಯಾವಾಗ ಬೇಕಾದ್ರೂ ಯೂಸ್ ಮಾಡಿದ್ರೆ ಇತ್ತು ಇಂಥ ಪೌಡರ್. ಆಯ್ತು, ಇಷ್ಟು ಕಾಲಾಗಿದೆ. ಪೌಡರ್ ಕ್ಲೀನ್ ಮಾಡೈತಾ. ಹೀಗೆ ಇದನ್ನು ತೆಗೆದೆ ಇಲ್ಲಿ ಹಾಕುವ. ಹಿಂಗೆ ಶೇಟ್ ನಿಲ್ಲಿಸಿಟ್ರೆ ಮುಗೀತಿ ಈಗ ಕ್ಯಾರಮ್ ಕೆಲಸ ಆಯ್ತು ಗೈಸ್. ಈಗ ಆಡೋಕೆ ಬಂದೀವಿ ನಾವು. ಇಲ್ಲ ನೋಡ್ಬೋದಲ್ಲ, ಇಲ್ಲ ಗೆದ್ದದಲ್ಲೇ. ಇಲ್ಲಿ ಗೆದ್ದದಲ್ಲ ಆಡೋಟ್ ಮಜಾ ಮತ್ತೆಲ್ಲೂ ಬರೋದಿಲ್ಲ ಗೈಸ್. ಇಲ್ಲ ಮಜಾ ಆಗತ್ತೆ ಗೈಸ್. ಒಟ್ಟು ಜನ ಬಂದ್ಕೊಂಡೆ ಎಕ್ಸಾಮ್ ಕೂಡ ಇಲ್ಲೇ ಬರೋದಾಗಿತ್ತು ಕಾಲೇಜ್. ಇಲ್ಲೇ ಈ ಗೆದ್ದೆ ಸಣ್ಣ ಗ್ರೌಂಡ್ ಆದರೂ ಎಷ್ಟು ಮಜಾ ಬರುತ್ತೆ. ಇಲ್ಲಿ ಕೂತ್ಕೊಂಡೆ ಆರಾಮ ಮಾಡ್ಬೋದಾ, ಮಜಾ ಆಗತ್ತೆ ಗೈಸ್. ಒಟ್ಟು ಜನ ಬರುತ್ತೆ, ಅದಕ್ಕೋಸ್ಕರ ಬ್ಯಾರು ಕರ್ದಿರ ಅದಕ್ಕೆ ಬಂದಿ ನಾನು. ಈಗ ಫ್ರೆಂಡ್ ಕರ್ದಿದ್ದ ಅದಕ್ಕೆ ಬಂದು ನೋಡ್ಬೋದಲ್ಲ ಹೇಗಿದೆ ನಮ್ಮದು ಪಿಚ್ಚು ಸಮ ಮಾಡಲಿಲ್ಲ. ಯಾಕಂದರೆ ಇಲ್ಲಿ ಗೆದ್ದದಲ್ಲೇ
ಇದೆಲ್ಲ ಹಾಕಿರಲ್ಲ, ಇದು ಶೇಂಗಾ ಹಾಕಿದ್ರ, ಈಗೇನು ಹಾಕಿವ, ಈಗ ಬೇರೆ ಏನು ಹಾಕಿದ ಗೈಸ್, ಇಲ್ಲೆಲ್ಲ ಬಂದ್ ಮಾಡಿಟ್ಟಿವ ಈಗ. ಯಾಕಂದ್ರೆ ಈಗ ಒಂದೇನು ಇದಂತಲ್ಲ, ಏನಂದ್ರೆ ಅವ್ರ ಬಿಸ್ನೆಸ್ ಗೈಸ್, ಆ ಬಿಸ್ನೆಸ್ ಬಿಟ್ಟು ಕೊಡೋಕ್ಕಾಗೋದಿಲ್ಲ. ಯಾಕಂದ್ರೆ ಅವ್ರ ಬಿಸ್ನೆಸ್ ಅವರಿಗೋಸ್ಕರ. ಈ ಕಡೆ ಫುಲ್ ಹಾಕಿವ, ಇಲ್ಲೂ ಬಿಟ್ಕೊಡ್ತೀವಂತೆ, ಚಲೋ ಮನುಷ್ಯ ಆದ್ರೆ ಗೈಸ್. ಯಾಕಂದ್ರೆ ಇಲ್ಲಿ ಇಟ್ಟು ಯಾರು ಗೆದ್ದಿದ್ದಲ್ಲೇ ಹಂಗೆ ಬಿಟ್ಕೊಡೋರು ಗೈಸ, ಯಾರು ಬಿಟ್ಕೊಡೋದಿಲ್ಲ ತಮ್ಮ ಗೆದ್ದೆ, ಇವ್ರು ಮಾತ್ರ ಎಷ್ಟು ಚಲೋ ಮನುಷ್ಯರು ಗೈಸ್. ಇವನಿಗೋಸ್ಕರ ಯಾರು ಲೈಕ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಗೈಸ್. ನಮಗೋಸ್ಕರ ಒಂಚೂರು ಗೆದ್ದೆ ಎಲ್ಲ ಬಿಟ್ಕೊಡ್ತೀವ. ಈಗ ಅವ್ರ ಸೀಸನ್ ಟೈಮಿಗೆ ಇಲ್ಲಿ ಹಾಕಿವ ಗೈಸ್. ಈಗ ಇಲ್ಲಂತ ತೆಗ್ದಿರ, ಅದಕ್ಕೆ ನಮ್ಗೆ ಇಲ್ಲಿ ಬಿಟ್ಕೊಡ್ತೀರ ಎರಡು ದಿನ ನೋಡಿ ಗೈಸ್. ಈಗ ಆಟ ಆಡೋಕ್ಕೆ ಬರ್ತಿರು ಒಟ್ಟು ಜನ, ಅದಕ್ಕೋಸ್ಕರ ಇಲ್ಲ ತೆಗ್ದಿವ. ಇದೇ ನಮ್ದು 6 ಬೌಂಡ್ರಿ, ಸಣ್ಣ ಬೌಂಡ್ರಿ ಆದರೂ ಮೊದಲೇ ಇಲ್ಲಿತ್ತು, ಮೊದಲೇ ಪಿಚ್ಚಲ್ಲಿ ಮುಂದೆ ಮಾಡಿದ್ರು. ಯಾಕಂದರೆ ಈಗ ಯಾಕೆ ಮಾಡಲಿಲ್ಲ ಅಂದರೆ ಈಗ ಫುಲ್ ಅಲ್ಲಿತ್ತು, 6 ಅಲ್ಲಿತ್ತು ಗೈಸ್. ಈಗ ಇಲ್ಲಿ ಮಾಡಿರ, ಯಾಕಂದ್ರೆ ಇದು ಬೇಲಿ ಹಾಕಿರಲ್ಲ ಇಲ್ಲ, ಅದಕ್ಕೋಸ್ಕರ ಗೈಸ್. ನೋಡಿ ಇದೆ ನಮ್ಮದು ಬ್ಯಾಟ್, ಹೊಸ ಬ್ಯಾಟ್, ನಮ್ಮ ಫ್ರೆಂಡ್ ಬ್ಯಾಟ್ ಗೈಸ್. ಈ ಬ್ಯಾಟ್ ತಗೊಂಡಿರ, ಯಾಕಂದರೆ ನಮ್ಮ ಬ್ಯಾಟ್ ನಿಮ್ಗೆ ಬ್ಲಾಗ್ ಮಾಡಿ ಕಾಣಿಸಿಲ್ಲ ಗೈಸ್, ಯಾಕಂದರೆ ಸ್ವಲ್ಪ ಕ್ರ್ಯಾಕ್ ಬಂದಿತ್ತು. ಇದು ಹೊಸ ಬ್ಯಾಟ್ ತಗೊಂಡಿವ, ಚಲೋ ಬ್ಯಾಟ್ ಚಲೋ ಮಾಡಿ ಇಟ್ಕ. ಬ್ಯಾಟ್ ಹಾಳು ಮಾಡಿ ಕೊಡ್ಬೇಡ ಯಾರಿಗೂ, ಚಲೋ ಇರುತ್ತೆ. ಆಯ್ತು ಗೈಸ್, ಈಗ ಆಡುವ. ಆಯ್ತು ಗೈಸ್ ಇದೆ ಫೈನಲ್ ನಮ್ಮ ಪಿಚ್ಚ. ಇನ್ನೂ ಸಮ ಮಾಡಲಿಲ್ಲ, ಈಗ ಫುಲ್ ಗೆದ್ದೆ ಆಗಿದಲ್ಲ, ಫುಲ್ ಪಿಚ್ ನೋಡಿ ಗೈಸ್. ಹಾಂ ಗೈಸ್, ಇಲ್ಲ ಸ್ಟಂಪ್ ಹೋಗಿದ್ದು, ಸ್ಟಂಪ್ ತಗೋಬಾರ ಗೈಸ್. ಇಲ್ಲೇ ಆಡೋದಾ, ಮುಂದೆ ಇದೆಲ್ಲ 6 ಆಡೋದು ಇಲ್ಲೇ ಪಿಚ್ ಒಳಗೆ. ನೋಡಿ ಹೇಗಿದೆ ಪಿಚ್, ಕಮೆಂಟ್ ಮಾಡಿಬಿಡಿ ಗೈಸ್. ಆಡೋದ್ಕಿಂತ ಗೈಸ್ ಕರ್ಕ ಬರೋದೇ ಹೆಚ್ಚು ಗೈಸ್, ಆಡೋಕ್ಕಿಂತ ಕರ್ಕ ಬರೋದೇ ಭಾಳ ಇದೆ ಗೈಸ್. ನೋಡಿ ಒಟ್ಟು ಜನ 5:15 ಆಯ್ತಿದ್ಯಾ ಕರ್ಕ ಬರೋದು. ನೋಡಿ ಇದೇನು ಗೈಸ್, ಈಗ ಫೈನಲಿ ಆಟ ಮುಗಿಸ್ಕೊಂಡು ಹೋಗ್ತೇವ್ರ. ಈಗ ಸೀದಾ ಮನೆಗೆ ಹೋಗುದಾ, ಈಗ ಬೈಕ್ ತಗೊಂಡು ಮನೆಗೆ ಹೋಗುವ ಸೀದಾ. ಈ ಆಟ ಮುಗೀತಾ, ಈಗ ಇಲ್ಲಿಂದ ಹೋಗುವ ಮನೆಗೆ ಸೀದಾ ಗೈಸ್. ಆಟ ಎಲ್ಲ ಮುಗಿದಿಲ್ಲ, ಈಗ ಹೋಗುವ ಇಲ್ಲಿಂದ ಸೀದಾ. ಆಯ್ತು ಗೈಸ್, ಮನೆಗೆ ಹೋಗುವ.